ಎಲೆಕ್ಟೆಡ್ ಲೀಡರ್ಸ್, ಎಲೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್ ಅವರು ಕೂಡ ಆಡಳಿತ ವರ್ಗದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಾರೆ. ನಿಜವಾಗಿ ಆಡಳಿತ ನಡೀತಾ ಇರೋದು ಈ ಎಲೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್ ಇಂದ ಅಲ್ಲ. ರಿಯಲ್ ಅಡ್ಮಿನಿಸ್ಟ್ರೇಟಿವ್ ನಡೀತಾ ಇರೋದು ಈ ಬ್ಯೂರೋಕ್ರಸಿಯಿಂದ. ಎ ದರ್ಜೆಯಿಂದ ಹಿಡಿದು ಡಿ ದರ್ಜೆ ನೌಕರ ಸಮುದಾಯ ಇದಾರಲ್ಲ, ಅವ್ರಿಗೂ ಕೂಡ ಅವರಿಂದನೇ ಆಡಳಿತ ನಡೀತಾ ರಿಯಲ್. ಹಾಗಾಗಿ ಕಸ ಹೊಡೆಯು ಕ್ಲರ್ಕಿಗೂ ತುಂಬಾ ಅತ್ಯಂತ ಗೌರವ ಕೊಡ್ಬೇಕು ನಾವು, ಅತಿ ಗೌರವ. ಯಾಕಂದ್ರೆ ಇಡೀ ರಾಷ್ಟ್ರದ ಆಡಳಿತ ಡಿಪೆಂಡ್ ಆಗಿದೆ ಅವ್ರ ಮೇಲೆ. ನೆನಪಿರಲಿ, ಬ್ಯೂರೋಕ್ರಸಿ ಮೇಲೆನೆ, ನೌಕರಶಾಹಿ ಮೇಲೆನೆ. ಇವ್ರಿಗೆ ಏನ್ ಗೊತ್ತಿರ್ತದೆ? ಪೊಲಿಟಿಕಲ್ ಲೀಡರ್ಸ್ ಬರೀ ಜಾತಿ ತಗೊಂಡು, ಧರ್ಮ ತಗೊಂಡು ಆಡಳಿತ ಮಾಡ್ಕೊಂತ, ದಂಗೆ ಏಳಿಸ್ಕೊಂತ, ಪ್ರತಿಭಟನೆ ಮಾಡ್ಕೊಳ್ತ ಸಮಾಜದಲ್ಲಿ ಒಡೆಯುವಿಕೆ ಪ್ರಯತ್ನ ಮಾಡ್ತಾರೆ. ಸಮಾಜವನ್ನ ಏನ್ ಮಾಡ್ತಾರಪ್ಪ ಅಂತಾರೆ, ನಾಶ ಮಾಡುವಂತ ಶಬ್ದಗಳನ್ನು ಬಳಕೆ ಮಾಡ್ತಾರೆ. ದೇಶದ ರಾಜಕಾರಣಿ ಅನ್ನೋದು ಇಲ್ಲಿ ಇವತ್ತು ಜೀವಂತವಾಗಿದೆ. ಅವರ ಮಧ್ಯದಲ್ಲಿ ಪಾಪ ಇವ್ರು ಸಿಕ್ ಒದ್ದಾಡಕತ್ತಾರೆ ಬ್ಯೂರೋಕ್ರಸಿ. ಇವತ್ತು ಕೂಡ ಈ ಡಿಜಿಟಲ್ ಸೆನ್ಸಸ್ ಅನ್ನು ನಡೀತಾ ಇರೋದು ರಿಯಲ್ ಆಗಿ ಯಾರು ಮಾಡಕತ್ತಾರ ಅಂದ್ರೆ ಈ ಬ್ಯೂರೋಕ್ರಸಿನೇ ಮಾಡ್ತಾ ಇರೋದು, ನೌಕರಶಾಹಿನೇ. ಅತಿ ಹೆಚ್ಚು ಇವ್ರು ಇಲ್ಲಿ ಜನಗಣತಿಯಲ್ಲಿ ಬಳಸಿಕೊಳ್ತಾರೆ. ಶಿಕ್ಷಕರು ಅತಿ ಹೆಚ್ಚು ಬಳಸ್ಕೊಳ್ತಾರೆ ಇಲ್ಲಿ. ಪಾಪ ಶಿಕ್ಷಕರಿಗೆ ನೋಡ ಬೇಸಿಗೆಯಲ್ಲಿ ಕೂಡ ಅವ್ರು ರಜೆ ಕೊಡಕತ್ತಲ್ಲ. ಪಾಪ ಅವ್ರದ್ದು ಎಂತ ಕರ್ಮ ನೋಡ್ರಿ. ನಾವಿಲ್ಲಿ ಗುರುವೇ ನಮ್ಮ ಅಂತೀವಿ, ಪಾಪ ಯಾಕರ್ ಬಂದಿವಪ್ಪ ಪೋಸ್ಟಿಗೆ ಅಂತ ಅವ್ರ ಅಂತಾರ. ಪಾಪ ಬಿಸ್ಲಾಗ ಟೀಚರ್ಸ್ ಮತ್ ಪೇಮೆಂಟ್ ಏನ ದೊಡ್ಡದೈತಿ, ಪೇಮೆಂಟ್ ಸಣ್ಣ ಕಡಿಮೆ ಪೇಮೆಂಟ್. ಆಕ್ಚುಲಿ ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಪೇಮೆಂಟ್ ಯಾರಿಗೆ ಕೊಡ್ಬೇಕಾದ್ರ ಪ್ರೈಮರಿ ಸ್ಕೂಲ್ ಟೀಚರಿಗೆ ಕೊಡ್ಬೇಕು, ಸೋಲ್ಜರ್ಸಿಗೆ ಕೊಡ್ಬೇಕು. ಗೊತ್ತಾ? ಹೈಯೆಸ್ಟ್ ಪೇಮೆಂಟ್. ಅವ್ರು ದೇಶ ಕಾಯ್ತಾರ, ಇವರು ಅಕ್ಷರ ಕೊಡ್ತಾರೆ, ಅಕ್ಷರ ಜ್ಞಾನ ಕೊಡ್ತಾರೆ. ಅದಕ್ಕಂದ್ರೆ ಸರ್ವಜ್ಞ ಒಂದು ಶಬ್ದ ಅಂತಾರೆ, ಎಷ್ಟು ಒಂದು ವಚನ ಹೇಳ್ತಾರೆ. ಗುರುವಿನಿಂದ ಬಂಧುಗಳು, ಗುರುವಿನಿಂದ ದೈವಗಳು, ಗುರುವಿನಿಂದ ಪುಣ್ಯವಾದ ಜಗಕ್ಕಿಲ್ಲ, ಗುರುವಿನಿಂದ ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾರೆ. ಅಂತ ಸ್ಥಾನಮಾನ ಐತಿ ಗುರು. ಕೆಲಸ ಏನ್ ಕೊಡ್ತಾರೆ ಇವರು? ಆ ಶಾಲೆಯಲ್ಲಿ ಕಲಿಸೋದು ಕೆಲಸ ಕೊಡಲ್ಲ, ಆ ಕಲಿಸೋದು ಬಿಟ್ಟು ಬೇರೆ ಕೆಲಸ ಕೊಡ್ತಾರೆ. ಚುನಾವಣೆ ಬಂತಂದ್ರೆ ಅಲ್ಲಿ ವೋಟರ್ ಐಡಿ ಮಾಡ್ಲಿಕ್ಕೆ ಆ ಕೆಲಸಕ್ಕೆ ಹಾಕ್ತಾರ, ಎಲೆಕ್ಷನ್ ಡ್ಯೂಟಿ ಅಂತ ಹಾಕ್ತಾರ. ಈಗ ಜನಗಣತಿ ಬಂತಂದ್ರೆ ಜನಗಣತಿ ಡ್ಯೂಟಿಗೆ ಹಾಕ್ತಾರ. ಈ ರೀತಿ ಶಿಕ್ಷಕರಿಗೆ ಕೆಲಸದ ಒತ್ತಡವನ್ನು ಕೊಡ್ತಾ ಹೋದ್ರಪ್ಪ ಅಂತಂದ್ರೆ ಮಕ್ಕಳಿಗೆ ಏನ್ ಪಾಠ ಮಾಡ್ಬೇಕು ಅವರು? ಮಕ್ಕಳ ಭವಿಷ್ಯ ಯಾವ ರೀತಿ ಹೋಗ್ತದೆ? ಮಕ್ಕಳ ಭವಿಷ್ಯ ಡೌನ್ ಆಯ್ತಂದ್ರೆ ದೇಶದ ಭವಿಷ್ಯ ಏನಾಗುತ್ತೆ? ಅದಕ್ಕೋಸ್ಕರ ಬದಲಾಗಬೇಕು. ಬದಲಾವಣೆಯೇ ಜಗದ ನಿಯಮ ಅನ್ನುವಂಥದ್ದು. ಯಾರು ಬದಲಾಗಬೇಕು? ಆಡಳಿತ ವರ್ಗದವ್ರು, ಯಾರು ಎಲೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್ ಇದಾರೋ ಬದಲಾಗಬೇಕು ಅವರು. ಅದಕ್ಕೆ ಬೇರೆ ರೀತಿಯಾದಂತ ವ್ಯಕ್ತಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕು ಅನ್ನುವಂಥದ್ದು. ಈ ರೀತಿಯಾಗಿ ನೀವು ತಗೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಈ ಇಬ್ಬರು ಆಡಳಿತ ವರ್ಗದವರು ಬರ್ತಾರಲ್ಲ, ಎಲೆಕ್ಟೆಡ್ ಪೊಲಿಟಿಕಲ್ ಲೀಡರ್ಸ್ ಅಂಡ್ ಬ್ಯೂರೋಕ್ರಸಿ ಅವರು ವೆಲ್ಫೇರ್ ಸ್ಟೇಟ್ ಅನ್ನ ಸ್ಥಾಪನೆ ಮಾಡೋ ಸಲುವಾಗಿನೇ ಆಡಳಿತ ಮಾಡ್ತಾರೆ. ಇವರು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ವೆಲ್ಫೇರ್ ಸ್ಟೇಟ್ ಅನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸೆನ್ಸಸ್ ಮಾಡ್ತಾ ಇರೋದು ನೆನಪಿರ್ಲಿ. ಅಂದ್ರೆ ಸುಮ್ನೆ ಮಾಡಾಕತ್ತಿಲ್ಲ, ಫಾರ್ ಡೆವಲಪ್ಮೆಂಟ್. ಸೆನ್ಸಸ್ ಸುಮ್ನೆ ಮಾಡಾಕತ್ತಿರಲ್ಲ, ಫಾರ್ ಡೆವಲಪ್ಮೆಂಟ್. ಯಾವ ಡೆವಲಪ್ಮೆಂಟ್? ಡೆವಲಪ್ಡ್ ಕಂಟ್ರಿ ಆಗಿ ಮಾಡಬೇಕಾದ್ರೆ ಸೆನ್ಸಸ್ ಬೇಕು, ಅಂಕಿ ಸಂಖ್ಯೆ ನಮಗೆ ಬೇಕು. ಯಾರು ಬಡವರಿದಾರ, ಯಾರು ಬಡವರಿಲ್ಲ, ಯಾರು ನಿರುದ್ಯೋಗಿದಾರ, ಯಾರು ಅನಕ್ಷರಿಸಿದಾರ ಅವ್ರು ಗೊತ್ತಾಗ್ಬೇಕಲ್ಲ ನಮ್ಗ. ಯಾರ ಮನೆ ಇದೆ, ಯಾರಿಗೆ ಗುಡಿಸಲಿದೆ, ಯಾರ ಮನೇನೇ ಇಲ್ಲ, ಎಲ್ಲೂ ಗೊತ್ತಾಗ್ಬೇಕಾದ್ರ ನಮಗ ಜನಗಣತಿ ಬೇಕು. ಜನಗಣತಿ ಇದ್ದಾಗ ಮಾತ್ರ ಏನಾಗತ್ತ, ಯಾವ ಜನರಿಗೆ ಈ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳು ತಲುಪಬೇಕು ಅನ್ನೋದು ಗೊತ್ತಾಗುತ್ತೆ.